ಬೈಕ್ ಅಪಘಾತ ತಪ್ಪಿಸೋದಕ್ಕೆ ಹೋಗಿ ಶಾಲಾ ಮಕ್ಕಳಿದ್ದಂಥ ಆಟೋ ಪಲ್ಟಿಯಾಗಿರುವಂತಹ ಘಟನೆ ಹುಮನಾಬಾದ್ ನಗರದ ಸುಭಾಷ್ ಚಂದ್ರ ಬೋಸ್ ವೃತ್ತದ ಬಳಿಯಲ್ಲಿ ನಡೆದಿದೆ. ಎದುರಿಗೆ ವೇಗವಾಗಿ ಬರ್ತಾ ಇದ್ದಂತಹ ಬೈಕಿಗೆ ಅಪಘಾತ ತಪ್ಪಿಸೋದಕ್ಕೆ ಹೋಗಿ ಆಟೋ ಪಲ್ಟಿಯಾಗಿದ್ದು, ಆಟೋದಲ್ಲಿ ಇದ್ದ ಇಬ್ಬರು ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯಗಳಾಗಿದೆ. ಸಿದ್ಧಿ, ಶ್ರೇಯಾಂಕ, ಶ್ರೀಗೌರಿಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ವಿದ್ಯಾರ್ಥಿ ಸಿದ್ಧಿ ತಲೆಗೆ 16 ಸ್ಟಿಚ್ಗಳನ್ನು ಹಾಕಲಾಗಿದೆ. ಕಿರಿದಾದ ರಸ್ತೆ ಮತ್ತು ರಸ್ತೆ ದುರಸ್ತಿ ಮಾಡದ ಹಿನ್ನೆಲೆಯಲ್ಲಿ ನಡೆದಿರುವಂತಹ ಅಪಘಾತ ಇದು ಅಂತ ಹೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಮನಾಬಾದ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆಟೋ ಚಾಲಕ ಹಾಗೆ ಬೈಕ್ ಸವಾರನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಡ್ರೆಸ್ ಚೇಂಜ್ ಮಾಡ್ತೀವಿ ಮೇಡಮ್. ಅದು ಸ್ಟಿಚಸ್ ಅಲ್ರಿ ಮೇಡಮ್, ಪೂರ ವಿಡಿಯೋ ಮಾಡ್ತೀರಿ. ಅದೇ ಸರ್, ಅದು ಆಟೋ ಏನದ ಪಲ್ಟಿ ಆಗಿತ್ತು ರೀ सर। ಒಂದು एक बाइक आके ये करा था, ऑटो को एक्सीडेंट हो गया उससे। उसमें मेरी बेटी और 3 बच्चे भी थे, जिसमें ज़्यादा सीरियस मेरी बेटी है। 3.5 ಗಂಟೆ ಆಗಿತ್ತು ಸರ್। ಹಾಂ, ಆಟೋಗೆ ಏನದ ಒಂದು ಸ್ಪ್ಲೆಂಡರ್ ಗಾಡಿ ಏನು ಆಕ್ಸಿಡೆಂಟ್ ಆಗಿತ್ತಂತ ರೀ, ಡಿಕ್ಕಿ ಹೊಡೆದಿತ್ತು ರೀ. ಅದ್ರೊಳಗೆ ಏನದ ನನ್ನ ಮಗಳು ಮತ್ತು 3 ಸ್ಟೂಡೆಂಟ್ ಇದ್ದು ರೀ, ಅವ್ರ ಕ್ಲಾಸಿಂದ ಜಾಸ್ತಿ ಸೀರಿಯಸ್ ಅಂದ್ರೆ ನನ್ನ ಮಗಳೇ ರೀ. ಮತ್ತು ಶ್ರೇಯಾಂಶ್ ಶ್ರೇಯಾಂಶ್ ಅಂತ ಹರ ರೀ, ಅವ್ರು ಭೀ ನಮ್ಮ ಸಂಗಟೆ ಹರ. ಅವ್ರು ಭೀ ನೆಕ್ಸ್ಟ್ ಬೆಡ್ನಾಗೆ ಹರ ರೀ. 4 ಮಂದಿ ಇದ್ರಂತ ರೀ. 2 ಗರ್ಲ್ಸ್ 2 ಬಾಯ್ಸ್. ಮೇನ್ ಸ್ಪ್ಲೆಂಡರೇ ಪ್ರಾಬ್ಲಮ್ ಇದೆ ಅಂತ ಕೊಂಡು ಬಂದಿವಂತ ರೀ ಅವ. ಹಾಂ, ಇಷ್ಟೇ. ನಮಗೆ ಭೀ ಜಾಸ್ತಿ ಜಾಣಕಾರಿ ಇಲ್ಲ ರೀ, ಯಾಕಂದ್ರೆ ನಾವು ಡೈರೆಕ್ಟ್ ಇವ್ರಿಗೆ ಗೌರ್ಮೆಂಟ್ ಹಾಸ್ಪಿಟಲಿಂದ ಇಲ್ಲಿ ಶಿಫ್ಟ್ ಮಾಡಿದ್ದೆವು. ರಸ್ತೆ ಸಮಸ್ಯೆ ಭೀ ಅದ ರೀ, ಮತ್ತು ಅದು ಸಿಂಗಲ್ ರೋಡ್ನಾಗೆ 2 2 ವೇ ವೆಹಿಕಲ್ ಆಗಿರಿ, ಅದು ಸಲ ಪ್ರಾಬ್ಲಮ್ ಆಗಿತ್ತು. ಕರೆಕ್ಟ್ ಸ್ಪ್ಲೆಂಡರ್ದು ಸೈಡ್ಲಿಂದ ಬಂದನಂತ ನಮಗೆ ಸುದ್ದಿ ಬಂದದ್ರಿ. ಹಿಂಗೆ ಫ್ರಂಟ್ ಬಂದಿಲ್ಲವ, ಸೈಡ್ಲಿಂದ ಡೈರೆಕ್ಟ್ ಫುಲ್ ಸ್ಪೀಡ್ನಾಗ ಇದ್ದೀನಂತ್ರಿ. ಆ ಫೋರ್ಸ್ಲಿಂದ ಅದು ಆಟೋ ಏನದ ಪೂರ ಟರ್ನ್ ಆಗಿತ್ತು, ಪಲ್ಟಿ ಆಗಿತ್ತು ರೀ. ಹಾಗಾದ್ರೆ ಏನು ಅದೇ ಸೇಫ್ಟಿಲಿಂದ ಇದು ಮಾಡ್ಕೊರಿ, ಅದು ರೋಡ್ ಏನದ ಕ್ಲಿಯರ್ ಮಾಡ್ಕೊರಿ. ಮತ್ತೆ ಬಿ ಮತ್ತು ಇವರು ಈಗ MSL ಅದು ಸೈಡ್ನಾಗ ಅದ ರೀ, ಕೊಂಡು ಡೈರೆಕ್ಟ್ ಆ ರೋಡ್ ಮೇಲೆ ಬಂದ್ರಂದ್ರೆ ಪರೇಶಾನಿ ಇರೋ ಆಟೋದವ್ರಿಗೆ ಭೀ ಆಯ್ತದೆ, ಮತ್ತು ಬೇರೆ ಸಿವಿಲ್ ಅವ್ರಿಗೆ ಭೀ ಪರೇಶಾನಿ ಆಯ್ತದೆ ರೀ. ಅದು ವೈನ್ ಶಾಪ್ ಭೀ ಈಗ ಫ್ರಂಟ್ ಅದ ರೀ, ರೋಡ್ ಮೇಲೆ ಅದ. ಮತ್ತೊಂದು ಡೈರೆಕ್ಟ್ ಅಲ್ಲಿ ಕೊಂಡು ಡೈರೆಕ್ಟ್ ಹಿಂಗೆ ಹೆಂಗೆ ಫಾಸ್ಟ್ ಬೈಕ್ ತಂದನ್ ರೀ, ಅದ್ರಲ್ಲಿಂದ ಭೀ ಪ್ರಾಬ್ಲಮ್ ಅದ ಇಲ್ಲ. ನಿನ್ನೆ ಆಗಿದ್ದ ಘಟನೆ ನೋಡಿ ನಾವು ಭೀ ಇದು ಆಗ್ಯದ. ನನ್ನ ಮಗಳು ಇದ್ದು ಅದ್ರ ಸಿದ್ಧಿ ಎಂಬಕ್ಕಿ. ಅದು ಏನಾಗಿತ್ತು, ನಾವ್ರ ನೋಡಿಲ್ಲ ಅದು ಯಾನಡ ಆಗ್ಯದ ಅಂತ. ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಹಾಕಿರೋ ಅವಾಗ ಹೋಗಿದ್ದೀವಿ. ಅವಾಗ 1 ಇಂಚ್ ತಲೆ ಬಿಚ್ಚಿತ್ತು. ಅದಕ್ಕಾಗಲಿ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಭೀ ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ಟ್ಯಾಕಿ ಹಾಕೋದು ಅದು ಇದು ಏನೂ ಮಾಡಿಲ್ಲ. ಸುಮ್ಮನೆ ಪಟ್ಟಿ ಹಾಕಿ ಕಳಿಸಿ ಆ್ಯಂಬುಲೆನ್ಸಾಗ ಕೊಟ್ಟು ಕಳಿಸೋರು. ಇಲ್ಲಿ ನೌಬತ್ ಪಾಸ್ ಆಗೋಣ ಬ್ಲಡ್ ವಾಮಿಟಿಂಗ್ ಆಯ್ತು ರೀ. ಬ್ಲಡ್ ವಾಮಿಟಿಂಗ್ ಆಗಿ ಕಣ್ಣು ಬೆಳ್ಳು ಮಾಡೋಳು. ಮತ್ತು ಅಲ್ಲಿಂದ ವಾಸು ಬರೋದು ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದೆವು. ಅಲ್ಲೋ ಸ್ಟಿಚಸ್ ಹಾಕ್ದೆವು. ಟೋಟಲ್ 16 ಸ್ಟಿಚಸ್ ಬಿದ್ದಾವೆ ನೋಡ್ರಕ್ಕಿತ್ತಲ್ಲಿ. ಅದೊಂದು ಬಿದ್ದು ಮತ್ತು ಅಲ್ಲಿ ಭೀ ವಾಮಿಟಿಂಗ್ ಆಯಿತು. ವಾಮಿಟಿಂಗ್ ಆಗೋಣ ಮತ್ತು ನಾರ್ಮಲ್ದಾಗ ಬಂತು ರೀ, ಗ್ಲುಕೋಸ್ ಅದನ್ನು ಹಚ್ಚಿ ಮಾಡಿ. ಇವಾಗ ಥೋಡೆ 4 ಜನ ಇದೆ. ಹಾಂ, 4 ಜನ ಹತ್ತದ. ಒಬ್ಬನು ನಾರ್ಮಲ್ ಆಗ್ಯದ, 3 ಹತ್ತದ. ಒಬ್ಬರು ಕಲ್ಯಾಣಕರ ರೀ, ಇಬ್ಬರು ಇಲ್ಲರ ವಾಸು ಹಾಸ್ಪಿಟಲ್. ಹಾಂ, ಸ್ಕೂಲ್ ಅದೇ 4 ವರ್ಷ ಎಲ್ಲ LKG UKG. ಹಾಂ, 3.5 ಬಿಡ್ತವೆ ರಾಮಂಟ ಸ್ಕೂಲ್. ಆಕ್ಸಿಡೆಂಟೇ ರೀ ಅದು. ಹಾಂ, ಅದೇ ಡ್ರಿಂಕ್ ಆ್ಯಂಡ್ ಡ್ರೈವ್. ಹಾಂ, ಡ್ರಿಂಕ್. ಹಾಂ, ವೈನ್ ಶಾಪ್ ಭಾಳ ಜನ ಕುಡಿತಾರ, ಅಡ ತಿಳ ಗಾಡಿ ಹುಡ್ಲತ್ತಾರ ಅಲ್ಲಿ. ಅದು ಒಂದು ರೋಡಿನ ಒಂದು ಸಮಸ್ಯೆ ಅದ ರೀ ಅದು. ಹಾಂ, ರೋಡಿನ ಒಂದು ಮೇನ್ ಅದು. ಮತ್ತು ಈಗ ಭಾಳ ವರ್ಷ ಐತ್ರಿ ಅದು ಹಂಗೆ ಅದ. ಅದು ರೋಡು ಭಾಳ ವರ್ಷ ಐತಿ. ಮತ್ತು ಅಲ್ಲಿ ಮಣ್ಣು ಇದು ಮಾಡಿದ್ರು, ಯೂಟ್ಯೂಬ್ನಲ್ಲೆಲ್ಲ ಬಿಟ್ಟಿದ್ರು. ಖರೆ ಅವ್ರು ಎಂದೂ ರೆಸ್ಪಾನ್ಸ್ ಮಾಡ್ತಿಲ್ಲ. MLS ಸಾಬರು ಹಾಫ್ ರೋಡ್ ಮಾಡ್ಯಾರ, ಪೂರ ರೋಡ್ ಮಾಡೋದು ಬರಲ್ಲ ಅವ್ರಿಗೆ. ಅದೊಂದು ಸಮಸ್ಯೆ ಅದು ಪೂರ. ಹಾಂ, ಇಲ್ಲ ಅಲ್ಲಿ ಅದ 2 ವೈನ್ ಶಾಪ್ ಅದೇ. MSL ಒಂದು, ಅಭಿಷೇಕ್ ಬಾರ್ ಒಂದಿದೆ. ಹಾಂ, ಅಪೋಸಿಟಿವ್ 2. ಹಾಂ, ನಿನ್ನೂ ಬ್ಲಡ್ ವಾಮಿಟಿಂಗ್ ಮಾಡ್ತೀವಿ, ಇವಾಗ ನಾರ್ಮಲ್ ಆಗಿದೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.